ಚಿಂತನ ಮೋಹನ್ ವೆರ್ಣೇಕರ್ ಅವರಿಂದ. ಇತರರ ತಪ್ಪುಗಳನ್ನು ಹುಡುಕುವುದು ಬಹಳ ಸುಲಭ. ಆದರೆ ಅವರ ಒಳ್ಳೆಯ ಗುಣಗಳನ್ನು ಕಂಡು ಮೆಚ್ಚುವುದನ್ನು ಸಾಮಾನ್ಯವಾಗಿ ನಾವು ಮಾಡುವುದಿಲ್ಲ. ಇಲ್ಲೇ ನಾವು ಮಾಡುವ ಬಹುದೊಡ್ಡ ತಪ್ಪು. ಸದಾ ಇತರರ ದೋಷಗಳನ್ನೇ ಗಮನಿಸುತ್ತಾ ಹೋದರೆ ಮನಸ್ಸಿನಲ್ಲಿ ಅಸಮಾಧಾನ, ಅಸೂಯೆ ಮತ್ತು ಕಹಿ ಭಾವನೆಗಳೇ ಹೆಚ್ಚಾಗುತ್ತವೆ. ವಿಪರ್ಯಾಸವೆಂದರೆ ಕೆಲವರು ಇದು ತಮ್ಮ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸುತ್ತಾರೆ. ಇದು ಅಹಂಕಾರವಲ್ಲದೆ ಬೇರೇನೂ ಅಲ್ಲ. ವಾಸ್ತವವಾಗಿ ಇದು ಹೆಚ್ಚುಗಾರಿಕೆಯಲ್ಲ, ಅವರ ವ್ಯಕ್ತಿತ್ವ ದೋಷ. ಹೀಗಾದಾಗ ಅದರ ಪರಿಣಾಮವಾಗಿ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತದೆ, ನೆಮ್ಮದಿಯು ದೂರವಾಗುತ್ತದೆ. ಈ ಜಗತ್ತಿನಲ್ಲಿ ಪರಿಪೂರ್ಣ ವ್ಯಕ್ತಿ ಯಾರೂ ಇಲ್ಲ. ಪ್ರತಿಯೊಬ್ಬರಲ್ಲೂ ಕೆಲವು ದೌರ್ಬಲ್ಯಗಳಿರುತ್ತವೆ, ಕೆಲವು ಕೊರತೆಗಳಿರುತ್ತವೆ. ಇದಕ್ಕೆ ನಾವು ಹೊರತಲ್ಲ. ನಾವು ಇತರರ ತಪ್ಪುಗಳನ್ನು ಎಣಿಸುತ್ತಾ ಬದುಕಿದರೆ ಜೀವನವೆಲ್ಲ ಟೀಕೆ, ದೂರು ಮತ್ತು ಅಸಮಾಧಾನಗಳಲ್ಲೇ ಕಳೆದು ಹೋಗುತ್ತದೆ. ಆದರೆ ಅವರ ಒಳ್ಳೆಯತನವನ್ನು ಗುರುತಿಸಿ ತಪ್ಪುಗಳನ್ನು ಕ್ಷಮಿಸುವ ಮನೋಭಾವ ಬೆಳೆಸಿಕೊಂಡರೆ ಸಂಬಂಧಗಳು ಗಟ್ಟಿಯಾಗುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ. ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವುದಕ್ಕಿಂತ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಹೆಚ್ಚು ಶ್ರೇಷ್ಠ. ಇದಕ್ಕೆ ಬೇಕಾದದ್ದು ಆತ್ಮಾವಲೋಕನ. ಆತ್ಮಾವಲೋಕನ ಮಾಡುವ ವ್ಯಕ್ತಿಗೆ ಪರರನ್ನು ಟೀಕಿಸಲು ಸಮಯವೇ ಇರುವುದಿಲ್ಲ. ತನ್ನನ್ನು ತಾನು ತಿದ್ದಿಕೊಳ್ಳುವವನು ದಿನದಿಂದ ದಿನಕ್ಕೆ ಉತ್ತಮ ವ್ಯಕ್ತಿಯಾಗುತ್ತಾ ಹೋಗುತ್ತಾನೆ. ಒಂದು ವೇಳೆ ಇನ್ನೊಬ್ಬರ ತಪ್ಪನ್ನು ಗುರುತಿಸಿ ಅದನ್ನು ಹೇಳಬೇಕಾದ ಸಂದರ್ಭ ಬಂದರೆ ಅದು ಪ್ರೀತಿ, ಕಾಳಜಿ ಮತ್ತು ಗೌರವದಿಂದ ಇರಬೇಕು. ಅವಮಾನ, ಹೀಯಾಳಿಕೆ ಅಥವಾ ಕಟುವಾದ ಮಾತುಗಳಿಂದ ಹೇಳಿದರೆ ತಪ್ಪು ಸರಿಯಾಗುವುದಿಲ್ಲ, ಬದಲಾಗಿ ಮನಸ್ಸುಗಳು ದೂರವಾಗುತ್ತವೆ. ಇತರರ ದೋಷಗಳನ್ನು ನೋಡಬೇಡಿ, ನಿಮ್ಮ ದೋಷಗಳನ್ನು ಸರಿಪಡಿಸಿಕೊಳ್ಳಿ ಎನ್ನುವುದು ಪ್ರಾಜ್ಞರ ಬುದ್ಧಿವಾದ. ಹಾಗೆಯೇ ಅವರು ಇನ್ನೂ ಹೇಳುತ್ತಾರೆ, ಇತರರನ್ನು ಟೀಕಿಸುವುದರಿಂದ ಯಾರೂ ದೊಡ್ಡವರಾಗುವುದಿಲ್ಲ, ತಮ್ಮನ್ನು ತಾವು ಉತ್ತಮಗೊಳಿಸಿಕೊಳ್ಳುವುದರಿಂದ ಮಾತ್ರ ನಿಜವಾದ ಬೆಳವಣಿಗೆ ಸಾಧ್ಯ. ಇತರರ ತಪ್ಪುಗಳನ್ನು ಹುಡುಕುವ ಕಣ್ಣುಗಳಿಗಿಂತ ಅವರ ಒಳ್ಳೆಯತನವನ್ನು ಕಾಣುವ ಹೃದಯವೇ ಶ್ರೇಷ್ಠವಾದುದಂತೆ. ಹೌದೆನ್ನುವಿರಲ್ಲ?